ನಮಸ್ಕಾರ ವೀಕ್ಷಕರೇ, ಯೆನೆಪೋಯ ಮೆಡಿಕಲ್ ಕಾಲೇಜು ದೇರ್ಲಕಟ್ಟೆ ಅರ್ಪಿಸುವಂತಹ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯೆನೆಪೋಯ ಮೆಡಿಕಲ್ ಕಾಲೇಜಿನ ಅರವಳಿಕೆ ಹಾಗೂ ತೀವ್ರ ನಿಗಾ ಘಟಕ ನೋವು ನಿವಾರಣಾ ಕೇಂದ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಎಲ್ರಿಗೂ. ಸರ್, ಮೊದಲನೇದಾಗಿ ಅರವಳಿಕೆ ಅಂತ ಹೇಳಿದ್ರೇನು, ಅಂದ್ರೆ ಅನಸ್ತೇಶಿಯಾ ಅಂತ ಹೇಳ್ತಾರೆ, ಅಂತ ಹೇಳಿದ್ರೆ ಏನು? ಆ್ಯಕ್ಚುಲಿ ನಾವು ಇದು ಒಳ್ಳೆ ದಿನ ಅರವಳಿಕೆ ಬಗ್ಗೆ ಹೇಳ್ಕೊಡ್ಲಿಕ್ಕೆ, ಯಾಕಂದರೆ ಈ ವಾರ ತಾನೇ ನಾವು ವರ್ಲ್ಡ್ ಅನಸ್ತೇಶಿಯಾ ಡೇ ಅಂತ ಮಾಡಿದ್ವಿ. ಸೊ ಹಾಗಾಗಿ ಇದು ಒಳ್ಳೆಯದಾಯಿತು ನೀವು ಈ ಟೈಮಲ್ಲಿ ಕರೆದದ್ದಕ್ಕೆ ನಮಗೆ ಅರವಳಿಕೆ ಬಗ್ಗೆ ಹೇಳಲಿಕ್ಕೆ. ಸಾಮಾನ್ಯವಾಗಿ ತುಂಬ ಜನರಿಗೆ ಈಗ ನಾವು ಇಷ್ಟೊಂದು ಸ್ಟಡೀಸ್ ಮಾಡಿದ್ದೇವೆ, ಅರವಳಿಕೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಸರ್ಜರಿ ಮಾಡಿದರೆ ಅಥವಾ ಆಪ್ರೇಷನ್ ಮಾಡೋಕ್ಕೆ ಹೋದರೆ ಸೊ ನಿಜವಾಗ್ಲೂ ಅರವಳಿಕೆ ಡಾಕ್ಟರ್ ಇದ್ದಾರಾ ಅಥವಾ ಅವರೊಬ್ಬರು ಜಸ್ಟ್ ಟೆಕ್ನಿಷಿಯನ್ ಆಗಿ ಕೊಡ್ತಾರೆ, ಆ ಥರ ಎಲ್ಲ ಅಭಿಪ್ರಾಯ ಇದೆ. ಸೊ ಅರವಳಿಕೆ ಅನ್ನೋದು ಬೇಸಿಕಲಿ ಈಗ ನಾವು ಇಂಗ್ಲೀಷಲ್ಲಿ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಇಟ್ ಈಸ್ ಎ ರಿವರ್ಸಿಬಲ್ ಲಾಸಸ್ ಆಫ್ ಆಲ್ ಸೆನ್ಸಸ್. ಅಂದರೆ ಸೆನ್ಸಸ್ ಅಂದರೆ ನಮ್ಮ ಇಂದ್ರಿಯಗಳು. ಸೊ ಯೂಶಲಿ ಏನಾಗ್ತದೆ, ಒಬ್ಬ ವ್ಯಕ್ತಿ ಆಪ್ರೇಷನ್ಗೆ ಬಂದರೆ ಸೊ ಸರ್ವೇ ಸಾಮಾನ್ಯ ಈಗ ನಮಗೆ ಪೇನ್ ಆದರೆ ಅಥವಾ ನಮಗೆ ಎಚ್ಚರ ಇದ್ದರೆ ನಾವು ಆಪ್ರೇಷನ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ಅನಸ್ತೇಶಿಯಾ ಅಂತ ಒಂದು ಸ್ಪೆಷಾಲಿಟಿ ಇದ್ದು ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ಆಪ್ರೇಷನ್ ಆಗುವಾಗ ಮತ್ತು ಆಪ್ರೇಷನ್ ಆದಮೇಲೆ ಆಪ್ರೇಷನ್ ಮುಂಚೆ ಕಂಪ್ಲೀಟ್ ನಿಮಗೆ ಪೇನ್ ಮತ್ತು ನಿಮ್ಮ ಸೆನ್ಸೇಷನ್ ಕೇರ್ ಮತ್ತು ಬಾಡಿ ಹೋಮಿಯೋಸ್ಟಾಸಿಸ್, ಅಂದರೆ ನಿಮ್ಮ ಹೋಮಿಯೋಸ್ಟಾಸಿಸ್ ಹೇಗಿದೆ, ಬಾಡಿಯಲ್ಲಿ ಯಾವ ರೀತಿ ಏರುಪೇರು ಆಗ್ದಂಗೆ ನಿಮ್ಮನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗಲಿಕ್ಕೆ ಥ್ರೂ ಆಪ್ರೇಷನ್ ಸೊ ಅರವಳಿಕೆ ಡಾಕ್ಟರ್ಗಳು ಹೆಲ್ಪ್ ಮಾಡ್ತಾರೆ. ಸೊ ಅದು ಒಂದು ಸಂಪೂರ್ಣ ಒಂದು ಸ್ಪೆಷಾಲಿಟಿ ಆಗಿರುತ್ತೆ. ಸೊ ಅದರಲ್ಲಿ ತುಂಬ ಸ್ಕೋಪ್ ಇದೆ. ಈಗ MBBS ಆಗಿ MD ಆಗಿ 3 ವರ್ಷ ಮಾಡ್ತಕ್ಕಂಥ ಒಂದು ಸ್ಪೆಷಾಲಿಟಿ. ಇನ್ನು ಅರವಳಿಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅರವಳಿಕೆ ಚುಚ್ಚುಮದ್ದನ್ನು ಕೊಟ್ಟ ತಕ್ಷಣ ಮೈ ಮರ ಕಟ್ಟುವಂತೆ ಫೀಲ್ ಆಗುವಂಥದ್ದು ಅಂತ ಹೇಳುವಂಥದ್ದು, ಅಥವಾ ಆ ಒಂದು ಪರ್ಟಿಕ್ಯುಲರ್ ಈಗ ಕೈಗೆ ಏನಾದರೂ ಅನಸ್ತೇಶಿಯಾವನ್ನ ಕೊಟ್ರೆ ಕೈ ಅಲ್ಲಾಡದೆ ಇರುವಂತಹ ಒಂದು ಸಿಚುವೇಶನ್ ಬರುವಂಥದ್ದು ಹಾಗೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟ್ ಅದೇ, ಜನಸಾಮಾನ್ಯವಾಗಿ ಹಾಗೆ ಅರ್ಥ ಮಾಡ್ಕೋತಾರೆ. ಈಗ ಅರವಳಿಕೆಯಲ್ಲಿ ನಮ್ಮದು ವಿಧವಾದ ಥರಗಳೇ ಇರುತ್ತೆ. ಸೊ ಅರವಳಿಕೆಯನ್ನು ಕೊಡಲಿಕ್ಕೆ ಒಂದು ಕ್ಲಾಸಿಫಿಕೇಶನ್ ಮಾಡ್ತೇವೆ, ಅಂದರೆ ಯಾವ ಪೇಷಂಟ್ಗೆ ಮತ್ತು ಯಾವ ಸರ್ಜರಿಗೆ ಅನುಗುಣವಾಗಿ ನಾವು ಒಂದು ಅರವಳಿಕೆ ಕೊಡ್ತಕ್ಕಂಥದ್ದು. ಸೊ ಅರವಳಿಕೆ ವಿಭಾಗದಲ್ಲಿ ಸೊ ಒಂದು 3 ಟೈಪ್, ಬೇಸಿಕಲಿ 3 ಟೈಪ್ ಆಗಿ ನಾವು ಹೇಳ್ತೇವೆ. ಒಂದು ಬಂದುಬಿಟ್ಟು ಜನರಲ್ ಅನಸ್ತೇಸಿಯಾ ಅಂತ, ಎಲ್ಲಿ ಪೇಷಂಟ್ಗೆ ಸಂಪೂರ್ಣ ನಿದ್ದೆಗೆ ಹಾಕ್ತಾರೆ, ಅಂದರೆ ಯಾವುದೇ ಭಾಗ ಗೊತ್ತಾಗೋದಿಲ್ಲ. ಮೇನ್ಲಿ ಅದು ಮೆದುಳಿಗೆ ನಾವು ಸಂಬಂಧಪಟ್ಟು ಕೊಟ್ಟು ಹಾಗೆ ಮಾಡ್ತಕ್ಕಂಥದ್ದು. ಮೆದುಳಿಗೆ ಸರ್ಜರಿ ಒಂದು ಮತ್ತು ಮೆದುಳಿಗೆ ಅನಸ್ತೇಶಿಯಾ ಮೇನ್ಲಿ ಆಕ್ಟ್ ಆಗುತ್ತದೆ ಹಾಗೆ. ಸೊ ಹಾಗ ಅಲ್ಲಿ ಪೇಷಂಟ್ಗಳಿಗೆ ಏನೂ ಎಚ್ಚರ ಇರೋದಿಲ್ಲ, ಅಂದರೆ ಮೆದುಳಿಗೆ ಒಂದು ಕರೆಕ್ಟ್. ಸೊ ಅದು ಒಂದು ಜನರಲ್ ಅನಸ್ತೇಶಿಯಾ ಅಂತ. ನೆಕ್ಸ್ಟ್ ಇನ್ನೊಂದು ಟೆಕ್ನಿಕ್ ಅಂತ ಹೇಳೋದು ರೀಜನಲ್ ಅನಸ್ತೇಸಿಯಾ ಅಂತ. ರೀಜನಲ್ ಅನಸ್ತೇಶಿಯಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಚಿಕ್ಕದಲ್ಲಿ ಕಾಲೆಲ್ಲ ಆಪರೇಷನ್ ಆಗ್ತಾ ಇದೆ. ಸೊ ಈಗ ಕಾಲಲ್ಲಿ ಆಪರೇಷನ್ ಆಗ್ತಾ ಇದೆ, ಅದಕ್ಕೆ ಫುಲ್ ಎಚ್ಚರ ಬೇಕಾಗೋದಿಲ್ಲ. ಸೊ ಅಲ್ಲಿ ಮಾತ್ರ ಹಾಗೆ ಆ ಸರ್ಜರಿ ಕೊಡೋಕ್ಕಂತ ರೀಜನಲ್ ಅನಸ್ತೇಶಿಯಾ ಅಂತ ಕರಿತೇವೆ. ಅದರಲ್ಲಿ ತುಂಬ ವಿಧಗಳಿರ್ತದೆ. ಈಗ ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಅದರಲ್ಲಿ ವಿ ಕಾಲ್ ಇಟ್ ಅಸ್ ಒಂದು ನ್ಯೂರಾಕ್ಸಿಲ್ ಅನಸ್ತೇಸಿಯಾ ಅಂತ ಕರಿತೇವೆ. ಅದು ಸರ್ವೇ ಸಾಮಾನ್ಯ ಯಾರಾದರೂ ಸರ್ಜರಿ ಮಾಡಿದ ತಕ್ಷಣ ಹೇಳ್ತಾರೆ, ಅಯ್ಯೋ ಡಾಕ್ಟರ್ ಬೆನ್ನಿಗೆ ಚುಚ್ತೀರಾ ಅಂತ. ಸೊ ದಟ್ ನ್ಯೂರಾಕ್ಸಿಲ್ ಅನಸ್ತೇಸಿಯಾ ಅಂತ, ಅಂದರೆ ನಮ್ಮದು ಸೆಂಟ್ರಲ್ ಸ್ಪೈನಲ್ ಕಾರ್ಡಲ್ಲಿ ಆ್ಯಕ್ಷನ್ ಆಗುವಂಥದ್ದು ಒಂದು ನ್ಯೂರಾಕ್ಸಿಲ್ ಅನಸ್ತೇಸಿಯಾ ಅಂತ. ಇನ್ನೊಂದು ಇದರಲ್ಲಿ ಪೆರಿಫೆರಲ್ ನರ್ವ್ ಬ್ಲಾಕೇಡ್ ಅಂತ ಕರಿತೇವೆ. ಅಂದರೆ ಈಗ ಒಂದು ನರ ಯೂಶಲಿ ಒಂದು ಪೇನ್ಗೆ ಒಂದು ಆ ವಿಭಾಗಕ್ಕೆ ನರ ಸಪ್ಲೈ ಮಾಡ್ತಾ ಇರ್ತದೆ, ಅದನ್ನು ನಾವು ನರನ ಒಂದು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಮಾತ್ರ ಕೊಡ್ತಕ್ಕಂಥದ್ದು, ಅದಕ್ಕೆ ನರ್ವ್ ಮಾಡಿ ಕೊಡ್ತೇವೆ. ಸೊ ನರ್ವ್ ಬ್ಲಾಕೇಡ್ ಅಂತ ಕರಿತೇವೆ, ಅಥವಾ ನರ್ವ್ ಪ್ಲೆಕ್ಸಸ್ ಅಲ್ಲಿ ಬ್ಲಾಕೇಡ್, ಅದು ಮೇಜರ್ ನರ್ವ್ ಬ್ಲಾಕ್ ಅಂತ. ಇನ್ನೊಂದು ಮಾನಿಟರ್ಡ್ ಅನಸ್ತೇಶಿಯಾ ಕೇರ್ ಅಂತ ಕರಿತೇವೆ. ಎಲ್ಲಿ ಕೆಲವೊಂದು ಪೇಷಂಟ್ಗೆ ಚಿಕ್ಕ ಸರ್ಜರಿ ಇರ್ತದೆ, ಪೇನ್ ಇರೋದಿಲ್ಲ, ಬಟ್ ಆದರೆ ಅವರಿಗೆ ಟೆನ್ಷನ್ ಇರ್ತದೆ. ಸೊ ಅಂಥ ಪೇಷಂಟ್ಗೆ ನಾವು ಮಾನಿಟರ್ಡ್, ಅಂದರೆ ನಾವು ಜಸ್ಟ್ ಅನಸ್ತೇಶಿಯಾ ಅಲ್ಲಿ ಇದ್ಬಿಟ್ಟು ಚಿಕ್ಕ ಸೆಡೇಷನ್ ಸ್ವಲ್ಪ ನಿದ್ದೆ ಕೊಟ್ಬಿಟ್ಟು ಮಾಡುವಂಥದ್ದು ಮಾನಿಟರ್ಡ್ ಅನಸ್ತೇಶಿಯಾ ಕೇರ್ ಅಂತ. ಸೊ ಈ 3 ವಿಭಾಗದಲ್ಲಿ ಮೇಜರ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ಇನ್ನು ಅನಸ್ತೇಶಿಯಾ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತ, ಯಾವ ಥರದ ಪೇಷಂಟ್ಸ್ಗಳಿಗೆ ಅವಶ್ಯಕತೆ ಇರುವಂಥದ್ದು? ಈಗ ಏನಾಗಿದೆ ಅಂದರೆ, ಮೊದಲು ಅನಸ್ತೇಶಿಯಾ ಅಂದರೆ ಬೇಡಪ್ಪ ಅನಸ್ತೇಶಿಯಾ ಇಲ್ಲದೆ ನಾವು ಸರ್ಜರಿ ಹೋಗ್ಬೇಡ ಅಂತ. ಈಗ ಒಂದು ಚಿಕ್ಕ ಬಂದರೆ ಒಂದು ಚಿಕ್ಕ ಆಪ್ರೇಷನ್, ಈಗ ನಾವು ಎಷ್ಟೊಂದು ಸಲ ನೋಡ್ತಿರ್ತೀವಿ, ಒಂದು ಚಿಕ್ಕ ಗಂಟು ತೆಗಿಬೇಕಂದ್ರೆ ಅದನ್ನು ಆಗ್ತದೆ. ಆದರೆ ಜನ ಏನಂತಾರೆ, ನಮಗೆ ಯಾವುದೇ ನೋವು ಇರಬಾರ್ದು. ಸೊ ಹಾಗಾಗಿ ಸೊ ಈಗ ಅನಸ್ತೇಶಿಯಾ ಅಂದರೆ ನೀವು ಯಾವುದೇ ಒಂದು ಸರ್ಜರಿ ಆಗಿರ್ಬೋದು, ಒಂದು ಆಪ್ರೇಷನ್, ಅದು ಚಿಕ್ಕ ಆಪ್ರೇಷನಿಂದ ಈಗ ರೀಸೆಂಟಾಗಿ ನಮ್ಮ ಆಸ್ಪತ್ರೆಯಲ್ಲೆಲ್ಲ
ನಾವೆಲ್ಲ ರೊಬೋಟಿಕ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೇವೆ. ಸೊ ಅಂಥ ಒಂದು ಮೇಜರ್ ಆಪರೇಷನ್ವರೆಗೂ ಯಾವುದೇ ಒಂದು ಆಪರೇಷನ್ ಅದು ಅನಸ್ತೇಷಿಯಾ ಬೇಕಾಗ್ತದೆ. ಸೊ ಅನಸ್ತೇಷಿಯಾ ಅದು ಒಂದೇ ಅಲ್ಲ, ಮತ್ತು ಈಗ ಮುಂದೆ ಹೇಳ್ತಾ ಹೋಗ್ತೇನೆ, ಅನಸ್ತೇಷಿಯಾದು ಆಪರೇಷನ್ ಥಿಯೇಟ್ರ್ ಬಿಟ್ಟು ಮತ್ತು ಬೇರೆ ಕಡೆನೂ ನಮ್ಮದು ಸರ್ವಿಸಸ್. ಹಾಗಾಗಿ ಸೊ ಎಲ್ಲ ಪೇಷಂಟ್ಗೂ, ಒಂದು ಪೇಷಂಟ್ ಬಂದುಬಿಟ್ಟು ಒಂದು ಆಪರೇಷನ್ ಮಾಡ್ತಾರೆ ಅಂದರೆ ಸೊ ಅನಸ್ತೇಷಿಯಾ ಸರ್ವಿಸಸ್ ಬೇಕಾಗ್ತದೆ. ಎಸ್, ಈಗಾಗಲೇ ನೀವು ಅನಸ್ತೇಷಿಯಾದಲ್ಲಿರುವಂತಹ 3 ವಿಧಗಳನ್ನು ತಿಳಿಸಿದ್ರಿ. ಅಂದ್ರೆ ರೀಜನಲ್ ಅನಸ್ತೇಷಿಯಾ ಆಗಿರ್ಬೋದು, ಜನರಲ್ ಅನಸ್ತೇಷಿಯಾ ಆಗಿರ್ಬೋದು. ಸೊ ಈ ಅನಸ್ತೇಷಿಯಾ ಏನು ಮಾಡ್ತದೆ, ವಾಟ್ ಡಸ್ ಇಟ್ ಡು? ಹಾಂ, ಅದು ಒಳ್ಳೆಯದು. ಈಗ ಅನಸ್ತೇಷಿಯಾ ಅಂದರೆ ನೋಡಿ, ನಾವು ಅನಸ್ತೇಷಿಯಾನ ಹೀಗೆ ಅರ್ಥ ಮಾಡ್ಕೊಬೋದು. ಒಂದು ಆಪ್ರೇಷನ್ ಆಗ್ತಾ ಇದೆ ಅಂದರೆ ಒಂದು ಭಾಗದಲ್ಲಿ, ಸೊ ಏನಾಗ್ತದೆ, ನಾವು ಅದನ್ನು ಒಂದು ಸರ್ಜಿಕಲ್ ಸ್ಟ್ರೆಸ್ ಅಂತ ಕರಿತೀವಿ. ಅಂದರೆ ಈಗ ನಮ್ಮ ಬಾಡಿಗೆ ಯಾವುದೇ ಒಂದು ಎಕ್ಸ್ಟರ್ನಲ್ಲಿ ಮಾಡಿದರೆ, ನೋವು ಉಂಟಾಗೋದಿದ್ರೆ ಅದಕ್ಕೆ ಸ್ಟ್ರೆಸ್ ಅಂತ ಆಗ್ತದೆ. ಸೊ ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಬೇಕು ನಾವು. ಒಂದು ದಟ್ ಇಸ್ ಸರ್ಜಿಕಲ್ ಸ್ಟ್ರೆಸ್ನ ಕಮ್ಮಿ ಮಾಡೋದು ಅನಸ್ತೇಷಿಯಾ ಅವರು ಡಿಪಾರ್ಟ್ಮೆಂಟಿಂದ, ಅಂದರೆ ಅನಸ್ತೇಷಿಯಾ ಕೊಟ್ಟಾಗ ಕಮ್ಮಿ ಆಗ್ತದೆ. ಇನ್ನೊಂದು, ನೀವು ಚಿಕ್ಕದು ಗೊತ್ತದ, ಈಗ ಒಂದು ಚಿಕ್ಕ ಇರುವೆ ಕಚ್ಚಿದ್ರೆ ಎಷ್ಟು ನೋವಾಗ್ತದೆ, ಅಂಥದ್ರಲ್ಲಿ ಒಂದು ಆಪ್ರೇಷನ್ ಮಾಡಬೇಕಂದ್ರೆ ಎಷ್ಟು ನೋವಾಗ್ತದೆ. ಸೊ ಆ ನೋವಿಂದ ಎಷ್ಟೊಂದು ಪರಿಣಾಮ ಆಗ್ತದೆ ದೇಹದ ಮೇಲೆ. ಸೊ ಈಗ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಮತ್ತು ಸಿಂಪಥೆಟಿಕ್ ಓವರ್ ಆಕ್ಟಿವಿಟಿ ಅಂತ ಕರೀತಾರೆ. ಹಾಗೆ ತುಂಬ ಹಾರ್ಮೋನ್ ಸೆಕ್ರೇಟ್ ಆಗ್ತದೆ, ಸ್ಟ್ರೆಸ್ ಹಾರ್ಮೋನ್. ಸೊ ಅದನ್ನೆಲ್ಲ ಕಮ್ಮಿ ಆಗಬೇಕಾಗ್ತದೆ. ಸೊ ಆ ನೋವನ್ನು ಕಮ್ಮಿ ಮಾಡೋಂಥದ್ದು. ಮತ್ತು ನೆಕ್ಸ್ಟ್ ನೀವು ಅನಸ್ತೇಷಿಯಾ ಕೊಟ್ಟಾಗ ಎಷ್ಟೊಂದು ಜನ ನೋಡಿ, ನಮಗೆ ಇಲ್ಲ ಸರ್ ಡಾಕ್ಟರ್ ಅನಸ್ತೇಷಿಯಾ ಕೊಡ್ತಾರೆ, ನಮ್ಗೆ ಏನು ನೆನಪೇ ಇರಬಾರ್ದು, ನಾವು ಆಪ್ರೇಷನ್ ಮಾಡಿದ್ದು ಕೂಡ ಗೊತ್ತಾಗಬಾರ್ದು ನಿಮಗೆ. ಸೊ ಅದು ಇನ್ ಸಿಂಪಲ್ ಟರ್ಮ್ ಅನಸ್ತೇಷಿಯಾ ಹೇಳೋದು ಅಂದರೆ ನಿಮ್ಮ ಸರ್ಜರಿ ಮಾಡಿದ್ದು ನಿಮಗೇನು ಗೊತ್ತಾಗೋದಿಲ್ಲ. ಸೊ ಆ ರೀತಿಯಾಗಿ ಅನಸ್ತೇಷಿಯಾದವರು ಮಾಡ್ತಾರೆ. ಸೊ ಅನಸ್ತೇಷಿಯಾ ಮೇನ್ ಇಂಟೆನ್ಷನ್ ಒಂದು ಸರ್ಜರಿಯನ್ನು ಮತ್ತು ಒಂದು ಪೇಷಂಟ್ನ ಇಬ್ಬರನ್ನು ಒಟ್ಟಿಗೆ ತಲೆ ತೂರಿಸ್ಕೊಂಡು ಹೋಗ್ತಕ್ಕಂಥದ್ದು ಸ್ಪೆಷಾಲಿಟಿ ಅನಸ್ತೇಷಿಯಾ. ಎಸ್, ನಮ್ಮ ಅನಸ್ತೇಷಿಯಾ ಬಗ್ಗೆ ತಿಳಿತಾ ಇದ್ವಿ. ಸೊ ಪ್ರೀ ಅನಸ್ತೇಷಿಯಾ ಚೆಕಪ್ ಅಂತ ಹೇಳಿದ್ರೆ ಏನು ಅಂತ ಮಾಹಿತಿ ನೀಡಿ. ಇದು ಒಳ್ಳೆಯದು. ಈಗ ಎಷ್ಟೊಂದು ಜನಕ್ಕೆ ಏನಂತಾರೆ ಅಂದರೆ ಸರ್ಜರಿ ಪೋಸ್ಟ್ ಆದ ತಕ್ಷಣ ಅನಸ್ತೇಷಿಯಾ ಬರ್ತಾರೆ, ಓಕೆ ಸರ್ಜನ್ ಬರ್ತಾರೆ, ಆಲ್ರೆಡಿ ಅನಸ್ತೇಷಿಯಾ ಕೊಟ್ಟಿರ್ತಾರೆ, ಅನಸ್ತೇಷಿಯಾ ಮಾಡ್ತಾರೆ ಹೋಗ್ತಾರೆ ಅಂತ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅನಸ್ಥೆಟಿಸ್ಟ್ ಅವರು ಆ್ಯಕ್ಚುಲಿ ನೀವು ಒಂದು ಆಪ್ರೇಷನಿನ ಮುಂಚೆ ಒಂದು ಈಗ ಡಿಪೆಂಡ್ ಆನ್ ಆಪ್ರೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ಒಂದು ಮೇಜರ್ ಆಪ್ರೇಷನ್ ಇದ್ದರೆ ಒಂದು ವಾರದ ಮುಂಚೆ ಮುಂಚೆನೂ ಫಾಲೋಅಪ್ ಮಾಡಬೇಕಾಗ್ತದೆ. ಚಿಕ್ಕ ಆಪ್ರೇಷನ್ಸ್ಗೆಲ್ಲ ಅವತ್ತೇ ಅಥವಾ ಹಿಂದಿನ ದಿನ ಬಂದು ಪೇಷಂಟ್ಸ್ಗಳು ಡಾಕ್ಟರ್ನ ನೋಡಬೇಕಾಗ್ತದೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೀ ಅನಸ್ತೇಷಿಯಾ ಚೆಕಪ್ಪಲ್ಲಿ, ಸೊ ಇದು ಒಂಥರ, ಈಗ ಮೊದಲೆಲ್ಲ ಹೇಳ್ತಿದ್ರು ನೀವು ಎಲ್ಲೇ ಹೋದ್ರೂ ಡಾಕ್ಟರ್ ಹತ್ರ ಮತ್ತು ಪೊಲೀಸ್ ಲಾಯರ್ ಹತ್ರ ಸುಳ್ಳು ಹೇಳ್ತಾರೆ. ಸೊ ಹಾಗೆ ಈಗ ಪ್ರೀ ಅನಸ್ತೇಷಿಯಾ ಚೆಕಪ್ಪಲ್ಲಿ ಹಾಗೆ ಆಗ್ತದೆ. ನೀವು ಡಾಕ್ಟರ್ ಹತ್ರ ಬಂದರೆ, ಅನಸ್ಥೆಟಿಸ್ಟ್ ಹತ್ರ ನೀವು ಯಾವುದೇ ಸುಳ್ಳು ಹೇಳಿಕಾಗ, ಅಂದರೆ ನಿಮ್ಮಲ್ಲಿ ಏನಾಗಿ ತೊಂದರೆ ಇದೆ, ಈಗ ಬಿ ಪಿ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಂದರೆ ಬಿ ಪಿ ಅಂತ, ಮತ್ತು ಡಯಾಬಿಟೀಸ್ ಕಾಯಿಲೆ, ತುಂಬ ಕಾಯಿಲೆ ಇರ್ತದೆ, ಅಥವಾ ಹೃದಯದ ಕಾಯಿಲೆ ಆಗಿರ್ಬೋದು. ಸೊ ನೀವು ಅದರಲ್ಲೆಲ್ಲ ಏನು ಮುಂಚಿಟಬಾರ್ದು. ಸೊ ಅದನ್ನೆಲ್ಲ ಹೇಳಿದರೆ ನಮ್ಗೆ ಏನಾಗ್ತದೆ ಅಂದರೆ ನಾವು ಅನಸ್ತೇಷಿಯಾ ಕೊಡುವಾಗ ಈಸಿ ಆಗ್ತದೆ. ಅವನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಅನಸ್ತೇಷಿಯಾ ಡ್ರಗ್ಸ್ನ ಹೆಚ್ಚು ಕಮ್ಮಿ ಮಾಡಿಕೊಂಡು ನಿಮ್ಮ ಬಾಡಿಗೆ ಏನು ಆಗ್ತೀವಿ ಬಾಡಿ ಆಗದ ಹಾಗೆ ನೋಡ್ಕೊಳ್ಳೋದಾಗ್ತದೆ. ಸೊ ಅದನ್ನ ಮೇಲೆ ನಾವು ಪ್ರೀ ಅನಸ್ತೇಷಿಯಾ ಚೆಕಪ್ಪಲ್ಲಿ ಮಾಡ್ತೀವಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪ್ರೀ ಅನಸ್ತೇಷಿಯಾ ಚೆಕಪ್ಪಲ್ಲಿ ಏನಾಗ್ತದೆ ಅಂದರೆ, ಸೊ ನಿಮ್ಮದು ಒಂದು ಚೆಕಪ್ ಆಗ್ತದೆ, ಕಂಪ್ಲೀಟ್ ಬಾಡಿ ಚೆಕಪ್. ಈಗೆಲ್ಲ ಫ್ಯಾಷನ್ ಆಗಿದೆ, ಎಲ್ಲರೂ ಹೋಗೋದು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡ್ಕೊಂಡು ಬರ್ತಾರೆ ಒಂದು 40 years ಆದಮೇಲೆ. ಸೊ ಈಗ ನೀವು ಅನಸ್ತೇಷಿಯಾ ಫಿಟ್ನೆಸ್ ಅಂತ ಒಂದು ಕೊಟ್ಟರೆ, ಸೊ ಇದು ಸೇಮ್. ಈಗ ಒಬ್ಬನು ಅನಸ್ತೇಷಿಯಾ ಫಿಟ್ನೆಸ್ ಇದ್ದಾನೆ ಅಂದರೆ ಈ ಕ್ಯಾನ್ ಟೇಕ್ ಇಟ್ ಎಸ್ ಓಕೆ, ಆ ಪೇಷಂಟ್ ಕ್ಯಾನ್ ನಾರ್ಮಲ್ ಇದ್ದಾರೆ ಅಂತಲೂ ಅನ್ಕೋಬೋದು. ಸೊ ಅನಸ್ತೇಷಿಯಾ ಫಿಟ್ನೆಸ್ಸಲ್ಲಿ ಒಂದು ನಿಮ್ಗೆ ಎಷ್ಟು ರಿಸ್ಕ್ ಇದೆ ಅಂತ ನಾವು ನೋಡ್ತೇವೆ, ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಅಂದರೆ ಈಗ ಒಂದು ಸರ್ಜರಿಯನ್ನು 3 ವಿಧವಾಗಿ, ಒಂದು ಮೈಲ್ಡ್ ರಿಸ್ಕ್, ಮಾಡರೇಟ್ ರಿಸ್ಕ್, ಹೈ ರಿಸ್ಕ್ ಅಂತ ತಗೋತೇವೆ. ಸೊ ಅನಸ್ತೇಷಿಯಾದಲ್ಲಿ ನಾವೇನು ಮಾಡ್ತೇವೆ, ಆ ಸರ್ಜರಿಗೆ ಅನುಗುಣವಾಗಿ ಈ ಪೇಷಂಟ್ಗೆ ಎಷ್ಟು ರಿಸ್ಕಲ್ಲಿ ಬರ್ತಾರೆ ಅಂತ ನಾವು ನಿಮಗೆ ಮುಂಚೆನೇ ತಿಳಿಸ್ಕೊಡ್ತೇವೆ. ಸೊ ಹಾಗೆ ಪ್ರೀ ಅನಸ್ತೇಷಿಯಾ ಚೆಕಪ್ಪಲ್ಲಿ ಅದೊಂದು. ಇನ್ನೊಂದು ಏನಂದರೆ, ಈಗ ನೀವು ಡಯಾಬಿಟಿಕ್ ಇರ್ತಾರೆ, ಎಷ್ಟೊಂದು ಜನಕ್ಕೆ ಇನ್ಸುಲಿನ್ ಮೇಲೆ ಇರ್ತಾರೆ, ಅಥವಾ HD ಅಂತ ಇದ್ರೆ ಅವರಿಗೆ ಒಂದು ಬ್ಲಡ್ ಥಿನ್ನರ್ಸ್ ಅಂತ ಕರೀತಾರೆ, ಅದ್ರ ಮೇಲೆ ಇರ್ತಾರೆ. ಸೊ ಅವೆಲ್ಲನೂ ನಾವು ಪ್ರೀ ಅನಸ್ತೇಷಿಯಾ ಚೆಕಪ್ಪಲ್ಲಿ ನೋಡಿಬಿಟ್ಟು ನೀವು ಯಾವ ಮಾತ್ರೆ ತಗೋಬೇಕು, ಯಾವ ಮಾತ್ರೆ ನಿಲ್ಲಿಸಬೇಕು ಸರ್ಜರಿಗಿನ ಮುಂಚೆ ಕನ್ಸಲ್ಟೇಷನ್ ಎಲ್ಲ ಮಾಡ್ತೇವೆ. ಸೊ ಸಂಪೂರ್ಣ ಮಾಹಿತಿ ಕೊಡ್ತೇವೆ ನಿಮಗೆ. ಸೊ ಒಂದು ಅನಸ್ತೇಷಿಯಾ ಹೇಗಿರ್ತದೆ, ಸರ್ಜರಿ ಹೇಗಾಗ್ತದೆ, ಮತ್ತು ಏನು ರಿಸ್ಕ್ ಇರ್ತದೆ ಅಂತ. ಸೊ ಹಾಗಾಗಿ ಯಾವುದೇ ಪೇಷಂಟು ಪ್ರೀ ಅನಸ್ತೇಷಿಯಾ ಚೆಕಪ್ ಇಲ್ಲದೆ, ಈಗ ಪ್ರೋಟೋಕಾಲ್ ಇದೆ ಅಂದರೆ ನಮ್ಮದು ASA ಆಗಲಿ WHO ಅಥವಾ ಯಾವುದಾದ್ರೂ ಇಂದ, ಸೊ ಪ್ರೀ ಅನಸ್ತೇಷಿಯಾ ಚೆಕಪ್ ಇಲ್ಲದೆ ನಾವು ಸರ್ಜರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಎಸ್, ಇನ್ನು ಕೆಲವೊಂದು ಜನರು ಸರ್ಜರಿ ಮಾಡುವಂತಹ ಟೈಮಲ್ಲಿ ಫಾಸ್ಟಿಂಗ್ ಅಂದ್ರೆ ಮಾಡಬೇಕಾಗ್ತದೆ. ಸೊ ಈ ಫಾಸ್ಟಿಂಗ್ ಗೈಡ್ಲೈನ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅನಸ್ತೇಷಿಯಾ ಮಾಡಿಕೊಂಡು ಸರ್ಜರಿ ಮಾಡೋದಕ್ಕೋಸ್ಕರ? ಇತ್ತೀಚೆಗೆ ನನ್ನದು ಜೋಕ್ ಓದಿದೆ ಅಂದರೆ, ಪೇಷಂಟ್ ಎಲ್ಲರೂ ತುಂಬ ಅನಸ್ಥೆಟಿಸ್ಟ್ ಹತ್ರ ಹ್ಯಾಪಿ ಇರ್ತಾರೆ ಅಂತ, ಯಾಕಂದರೆ ಅನಸ್ತೇಷಿಯಾದವ್ರು ಒಬ್ಬರೇ ಊಟ ಆಯ್ತಾ ಇಲ್ಲ ಅಂತ ಕೇಳೋದು ಅಂತ. ಸೊ ಹಾಗೆ ಆಗ್ತದೆ. ಏನಾಗ್ತದೆ ಅಂದರೆ, ನಾವು ಈಗ ನಾನು ನಿಮಗೆ ಆಗಲೇ ವಿಧವಾದ ಅನಸ್ತೇಷಿಯಾ ಹೇಳಿಕೊಟ್ಟೆ. ನೀವು ಅನ್ಕೋಬೋದು ಈಗ ಬರೀ ರೀಜನಲ್ ಅನಸ್ತೇಷಿಯಾ ಅಂದರೆ ಕಾಲಿಗೆ ಮಾತ್ರ ಅನಸ್ತೇಷಿಯಾ ಕೊಡ್ತಾರೆ, ಮತ್ತು ಊಟ ಮಾಡಲಿಕ್ಕೆ ಯಾಕೆ ಬೇಡ ಅಂತ ಹೇಳ್ತಾರೆ ಡಾಕ್ಟ್ರು ಅಂತ. ಸೊ ಏನಾಗ್ತದೆ ಅಂದರೆ, ನಾವು ಅನಸ್ತೇಷಿಯಾದಲ್ಲಿ ಯಾವತ್ತಿಗೆ ಆಗಲಿ ನಾವು ಎಲ್ಲ ಪೇಷಂಟನ್ನು ಜನರಲ್ ಅನಸ್ತೇಷಿಯಾಗೆ ರೆಡಿ ಮಾಡಿ ಇಡ್ತೇವೆ. ಅಂದರೆ ನಿಮಗೆ ಯಾವಾಗ ಏನು ಕಾಂಪ್ಲಿಕೇಶನ್ ಆಗ್ತದೆ ಅಂತ ಗೊತ್ತಾಗಲ್ಲ.
ಸೊ ಏನೇ ಚಿಕ್ಕ ಕಾಂಪ್ಲಿಕೇಶನ್ ಆದ್ರೂ ಸೊ ಅದಕ್ಕೆ ನಾವು ಜನರಲ್ ಅನಸ್ತೇಷಿಯಾಗೆ ಪೇಷಂಟ್ನ ಕನ್ವರ್ಟ್ ಮಾಡಬೇಕಾಗ್ತದೆ. ಸೊ ಆಗ ಏನಾಗ್ತದೆ, ನಾವು ನಿಮಗೆ ಜನರಲ್ ಅನಸ್ತೇಷಿಯಾ ಕೊಡಬೇಕು ಆದರೆ ಒಂದು ಕಂಪ್ಲೀಟ್ ಎಚ್ಚರ ತಪ್ಪಿಸ್ಬೇಕಾದ್ರೆ ನಿಮಗೆ ಉಸಿರಾಡೋಕ್ಕಾಗೋದಿಲ್ಲ. ಕೃತಕ ಉಸಿರಾಟ ಕೊಡಬೇಕಾದ್ರೆ ನಾವು ಟ್ಯೂಬ್ ಹಾಕ್ತೇವೆ, ಟ್ಯೂಬ್ ಹಾಕಿ ಅದನ್ನು ರೆಸ್ಪಿರೇಷನ್ ಕೊಡ್ತಿರ್ತೇವೆ. ಸೊ ಆ ಟೈಮಲ್ಲಿ ನೀವು ಊಟ ಏನಾದರೂ ಮಾಡಿದರೆ ಅಥವಾ ಹೊಟ್ಟೆ ಖಾಲಿ ಇರಲಿಲ್ಲ ಅಂದರೆ ಏನಾಗ್ತದೆ, ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದು ಆಸ್ಪಿರೇಷನ್ ಆದರೆ ಇದು ತುಂಬ ರಿಸ್ಕಿ. ಆಪ್ರೇಷನ್ಗಿನ್ನ ಅದೇ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಆಸ್ಪಿರೇಷನಿಂದ ಡೆತ್ ಆಗೋದು ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ, ಇದು ಸಿನಿಮಾನು ಬಂದಿದೆ ಎಷ್ಟೊಂದು, ಅದ್ರ ಮೇಲೆ ಆಸ್ಪಿರೇಷನ್ ಆಗಿ ಪೇಷಂಟ್ ಗೈಡ್ಲೈನ್ಸ್ ಇಲ್ಲದೆ ಮಾಡಿದ್ದು. ಸೊ ಹಾಗಾಗಿ ಫಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ, ಈಗ ನಾವು ಊಟ ಮಾಡಿದರೆ ಒಂದು 4 ರಿಂದ 6 ಗಂಟೆಯಲ್ಲಿ ನಮ್ಮ ಹೊಟ್ಟೆಯಿಂದ ಎಲ್ಲನೂ ಖಾಲಿ ಆಗ್ತಕ್ಕಂಥದ್ದು. ಸೊ ಅಷ್ಟು ಸಮಯ ಜೀರ್ಣಶಕ್ತಿ. ಸೊ ಅಷ್ಟು ಸಮಯನ ನಾವು ಅಟ್ಲೀಸ್ಟ್ NPO ಗೈಡ್ಲೈನ್ಸ್ ಫಾಲೋ ಮಾಡಿದರೆ ಸೊ ನಮಗೆ ಈಸಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಆಸ್ಪಿರೇಷನ್ ರಿಸ್ಕ್ನ ನಾವು ಕಮ್ಮಿ ಮಾಡ್ತೀವಿ. ಮೇನ್ಲಿ ಅದಕ್ಕೋಸ್ಕರ ನಾವು ಫಾಸ್ಟಿಂಗ್ ಗೈಡ್ಲೈನ್ಸ್ನ ಮಾಡುವಂಥದ್ದು. ಇನ್ನು ಅನಸ್ತೇಷಿಯಾ ತಜ್ಞರು ಯಾವ ಒಂದು ಸಮಯದಲ್ಲಿ ಪೇಷಂಟ್ಸ್ಗಳನ್ನು ನೋಡುವಂಥದ್ದು? ನಾನು ಈಗಾಗಲೇ ಹೇಳಿದೆ, ಅನಸ್ಥೆಟಿಸ್ಟ್ ಅಂದರೆ ಈಗ ರೀಸೆಂಟಾಗಿ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಪೆರಿ ಆಫ್ ಫಿಸಿಷಿಯನ್ಸ್ ಅಂತ. ಪೆರಿ ಅಂದರೆ ಆಪರೇಷನ್ ಸುತ್ತ ಇರ್ತಕ್ಕಂಥ ಒಬ್ಬರು ಫಿಸಿಷಿಯನ್ ಅಂತ. ಸೊ ಅವರು ಅನಸ್ಥೇಷಿಯಾ ಡಾಕ್ಟರ್ಗಳು. ಸೊ ಒಂದು ಆಪರೇಷನ್ ಮುಂಚೆ ನೀವು ಅಲ್ಲಿ ನೋಡಿದ್ವಿ, ಪ್ರೀ ಅನಸ್ಥೆಟಿಕ್ ಚೆಕಪ್ಪಲ್ಲಿ ಅವ್ರು ಇರ್ತಾರೆ, ನಿಮ್ಮನ್ನ ಫಾಲೋ ಅಪ್ ಮಾಡಿ ನಿಮಗೆ ಫಿಟ್ನೆಸ್ ಕೊಡ್ತಾರೆ. ಇನ್ನೊಂದು ಅನಸ್ಥೇಷಿಯಾ ಕೊಟ್ಟ ತಕ್ಷಣವೇ ಕೊಡೋಯಿಂದ, ಅಂದರೆ ನೀವು ಈಗ ಆಪ್ರೇಷನ್ಗಿನ ಮುಂಚೆ ಒಂದು ಪ್ರೀ ಆಪರೇಟಿವ್ ರೂಮ್ ಅಂತ ಇರ್ತದೆ, ಅಲ್ಲಿಂದ ನಿಮ್ಮನ್ನು ಅನಸ್ಥೇಷಿಯಾ ರೂಮ್ಗೆ ತೊಗೊಂಡೋಗಿ ಅಲ್ಲಿ ಸರ್ಜರಿ ಮಾಡ್ತಾರೆ. ಸೊ ಅಲ್ಲಿನೂ ಅನಸ್ಥೆಟಿಸ್ಟ್ ಇರ್ತಾರೆ. ನಿಮಗೆ ಒಂದು ಚಿಕ್ಕ ಅನಸ್ಥೇಷಿಯಾ ಕೊಟ್ಟರೆ, ಒಂದು ಜನರಲ್ ಅನಸ್ಥೇಷಿಯಾ ಯಾವುದೇ ಟೈಪ್ ಅನಸ್ಥೇಷಿಯಾ ಕೊಟ್ಟರು ಅಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಸಂಪೂರ್ಣ ನೀವು ಗುಣಮುಖ ಆಗೋವರೆಗೂ ನಿಮ್ಮ ಜೊತೆನೇ ಅನಸ್ಥೇಷಿಯಾದವ್ರು ಇರ್ತಾರೆ. ಮತ್ತು ಪೋಸ್ಟ್ ಆಪ್ ಅಂದರೆ ನಿಮ್ಮದು ಆಪರೇಷನ್ ಮುಗಿದ ಮೇಲೆ ನಿಮ್ಮನ್ನು ಪೋಸ್ಟ್ ಆಪ್ಗೆ ಅಥವಾ ICUಗೆಲ್ಲ ಶಿಫ್ಟ್ ಮಾಡ್ತಾರೆ. ಸೊ ಆ ಸಮಯದಲ್ಲೂ ಕೂಡ ನಿಮ್ಮನ್ನು ಫಾಲೋ ಅಪ್ ಮಾಡಲಿಕ್ಕೆ ಕೂಡ ಅನಸ್ಥೆಟಿಸ್ಟ್ ಇರ್ತಾರೆ. ಎಷ್ಟೊಂದು ಜನ ಕೇಳ್ತಾರೆ, ಈಗ ನಮ್ಮ ಇದರಲ್ಲಿ ಮೊದಲು ಜ್ಞಾನ ಇರಲಿಲ್ಲ, ನಮ್ಮ ಮನೇಲಿ ರಿಲೇಟಿವ್ಸ್ ಎಲ್ಲ ನಾನು ಅನಸ್ಥೆಟಿಸ್ಟ್ ಅಂತ ಹೇಳಿದ ತಕ್ಷಣ ನಿಮ್ಮದೇ ಆರಾಮು ಕೆಲಸ ಸರ್, ಅನಸ್ಥೇಷಿಯಾ ಕೊಟ್ಟ ತಕ್ಷಣ ಹೋಗ್ಬಿಡ್ಬೋದು, ಪೇಷಂಟ್ ಆರಾಮಾಗಿರ್ತಾರೆ, ನಿಮ್ಗೇನು ಕೆಲಸ ಇರಲ್ಲ ಅಂತ, ಖಾಲಿ ಬಂದು ಹೋಗೋದು ಅಂತ. ಸೊ ಅದು ಆ ರೀತಿ ಅಲ್ಲ. ಆ್ಯಕ್ಚುಲಿ ಅನಸ್ಥೆಟಿಸ್ಟ್ ಅಂದರೆ ನಿಮ್ಗೆ ಸರ್ಜರಿ ಮುಂಚೆ ಆದಮೇಲೆ ನಿಮ್ಮದು ಮೇನ್, ಈಗ ನೀವು ಒಂದು ಪೇಷಂಟ್ ರಿಕವರಿ ಮಾಡಲಿಕ್ಕೋಸ್ಕರ ಅನಸ್ಥೇಷಿಯಾ ಬೇಕಾಗ್ತದೆ. ಹಾಗಾಗಿ ಅನಸ್ಥೆಟಿಸ್ಟ್ ಮತ್ತು ಸರ್ಜನ್ಸ್ ಕೊಟ್ಟಿಗೆ ಕೂಡಿ ಒಂದು ಸರ್ಜರಿ ಆಗುತ್ತೆ. ಸರ್, ಲಾಸ್ಟ್ ನೀವು ಹೇಳಿದ್ರಿ ಅನಸ್ಥೇಷಿಯನ್ಸ್ ಅವರಿಗೆ ಬಂದು ಬಸ್ ಜಸ್ಟ್ ಚುಚ್ಚಿ ಹೋಗೋದು ಅಂತ ಹೇಳಿ, ಅಲ್ಲಿ ನಿಮಗೆ ಈ ಒಂದು ಫೀಲ್ಡ್ ಅಲ್ಲಿ ತುಂಬಾ ರಿಸ್ಕ್ ಇದೆ ಅಂತ ಹೇಳುವಂಥದ್ದು. ಸೊ ಅನಸ್ಥೇಷಿಯಾ ವಿಭಾಗದಲ್ಲಿಯೂ ಕೂಡ ಅನೇಕ ರಿಸ್ಕ್ಗಳಿವೆ. ಯಾವ್ಯಾವ ಥರದ ರಿಸ್ಕ್ಗಳಿರ್ತವೆ ಇದರಲ್ಲಿ? ಹೌದು, ಏನಾಗ್ತದೆ, ಈಗ ನಾವು ಯಾವುದೇ ಇಂಟರ್ವೆನ್ಷನ್ ಮನುಷ್ಯನಿಗೆ ಎಕ್ಸ್ಟರ್ನಲ್ ಯಾವುದೇ ಕೊಟ್ಟರೆ, ಒಂದು ಇಂಜೆಕ್ಷನ್ ಆಗಿರ್ಬೋದು, ಒಂದು ನಾವು ಅನಸ್ಥೇಷಿಯಾ ವೇಪರ್ಸ್ ಅಂತ ಗ್ಯಾಸಸ್ ಕೊಡ್ತೇವೆ. ಸೊ ಯಾವುದು ಕೂಡ ಎಕ್ಸ್ಟರ್ನಲಿ ಕೊಡೋಂಥದ್ದು ಯಾವುದು ಕೂಡ ಸೇಫ್ ಅಲ್ಲ. ಬಟ್ ಆದರೆ ನಾವು ಕೊಡಬೇಕಂತ ಡೋಸಲ್ಲಿ ಕೊಡಬೇಕಾಗ್ತದೆ. ಒಂದು ಮನುಷ್ಯನಿಗೆ ಎಷ್ಟು ಬೇಕಾಗ್ತದೆ ಆ ಡೋಸಲ್ಲಿ ಕೊಟ್ಟರೆ ಮಾತ್ರ ಅದು ಸೇಫ್ಟಿ ಇಶ್ಯೂಸ್ ಇರ್ತದೆ. ಸೊ ಹೀಗೆ ಏನೇ ಒಂದು ಎಕ್ಸ್ಟ್ರಾ ಕೊಟ್ಟರೇನು ಒಂದು ರಿಸ್ಕ್ ಆಗುವಂಥದ್ದು. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ಒಂದು ಫಾಸ್ಟಿಂಗ್ ಗೈಡ್ಲೈನ್ಸ್ ಇಲ್ಲ ಅಂದರೆ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಅದು ಒಂದು ಮೇಜರ್ ರಿಸ್ಕ್ ನಮಗೆ. ಇನ್ನೊಂದು, ಕೆಲವೊಂದು ಪೇಷಂಟ್ಸ್ ಮೋರ್ ಸೆನ್ಸಿಟಿವ್ ಇರ್ತಾರೆ ಜೆನೆಟಿಕಲಿ. ಸೊ ಆಗ ಏನಾಗ್ತದೆ, ನಾವು ಕೊಡೋಂಥ ಕರೆಕ್ಟ್ ಡೋಸ್ ಕೊಟ್ಟರು ಅವರಿಗೆ ಪೇಷಂಟಿಂದ ಸ್ವಲ್ಪ ಸಮಯ ಎಕ್ಸ್ಟ್ರಾ ರಿಕವರಿ ಆಗಲಿಕ್ಕೆ ಟೈಮ್ ಆಗ್ತದೆ. ಸೊ ಅದು ಒಂದಿದ್ದು ಡಿಲೇಡ್ ರಿಕವರಿ ಅಂತ ಕರೀತಾರೆ. ಬಟ್ ಅದನ್ನು ನಾವು ಡಾಕ್ಟರ್ಸ್ ನೋಡ್ತೀವಿ. ನೆಕ್ಸ್ಟ್ ಮೇನ್ ಅಂದರೆ ಅನಸ್ಥೇಷಿಯಾ ಆದ ತಕ್ಷಣ ತುಂಬ ಆಗೋಂಥದ್ದು ನಮ್ಮ ಅನಸ್ಥೇಷಿಯಾ ಡ್ರಗ್ಸ್ಗೆ ಒಂದು ಎಲ್ಲರಿಗೂ ಗೊತ್ತಿರೋ ಸೈಡ್ ಎಫೆಕ್ಟ್ ನಾಸಿಯಾ, ವಾಮಿಟಿಂಗ್ ಅಂತ ಕರಿತೇವೆ. ವಾಂತಿ ಸೆನ್ಸೇಷನ್ಸ್ ಬರೋದು. ಸೊ ಅದು ಒಂದು ಸಿಂಪಲ್ ರಿಸ್ಕ್. ಮತ್ತು ಒಂದು ಯಾವುದೇ ಅನಸ್ಥೇಷಿಯಾ ಕೊಟ್ಟರೇನು ಹೈಪೋಟೆನ್ಷನ್ ಅಂದರೆ ಪೇಷಂಟಿಗೆ BP ಕಮ್ಮಿ ಆಗೋಂಥದ್ದು ಇರ್ತದೆ. ಸೊ ಅದನ್ನು ನಾವು ನೋಡ್ತೇವೆ, ಮಾಡ್ತೇವೆ. ಸೊ ಅದು ಒಂದು ಸ್ವಲ್ಪ ರಿಸ್ಕ್ ಇರ್ತದೆ. ಹಾಗೆ ಅದರ ಜೊತೆಗೆ ಪೇಷಂಟ್ಗೆ ಏನು ಮೊದಲು ರಿಸ್ಕ್ ಇರ್ತದೆ, ಈಗ ಸೆಪರೇಟ್ ಹಾರ್ಟ್ ಅಟ್ಯಾಕ್ ಪೇಷಂಟ್ನ ನಾವು ಸರ್ಜರಿ ತಗೋತೇವೆ, ಆ ರಿಸ್ಕ್ ಕಮ್ಮಿ ಆಗೋದಿಲ್ಲ, ಆ ರಿಸ್ಕ್ ಇರ್ತದೆ. ಅನಸ್ಥೇಷಿಯಾ ಕೊಟ್ಟು ಮತ್ತು ತಕ್ಷಣ ಅದೇ ರಿಸ್ಕ್ ಕಂಟಿನ್ಯೂ ಆಗ್ತದೆ. ಸೊ ಕಾಮನ್ಲಿ ಈಗ ಮತ್ತೆ ಕೆಲವೊಂದು ಹೇಳ್ತಾರೆ ಲೋ ಬ್ಯಾಕ್ ಏಕ್ ಬರ್ತದೆ, ಸ್ಪೈನಲ್ ಕೋಟ್ ಆಗ್ತದೆ ಅಂತ. ಸೊ ಯೂಶ್ವಲಿ ನಾವೆಲ್ಲ ಏಸೆಪ್ಟಿಕ್ ಪ್ರಿಕಾಷನ್ಸಲ್ಲಿ ಮಾಡ್ತೇವೆ. ಸೊ ಸಮ್ಟೈಮ್ಸ್ ಅಂದರೆ ಒಂದು ಸ್ವಲ್ಪ ಹೊತ್ತರಲ್ಲಿ ಕಾಂಪ್ಲಿಕೇಶನ್ಸ್, ಇನ್ಫೆಕ್ಷನ್ ರಿಸ್ಕ್ ಇರ್ತದೆ. ಇನ್ನೊಂದು ಮೇಜರ್ ರಿಸ್ಕ್ ಆಗುವಂಥದ್ದು ನಾವು ಅನಸ್ಥೇಷಿಯಾ ಕೊಟ್ಟಾಗ, ಎಸ್ಪೆಷಲಿ ಜನರಲ್ ಅನಸ್ಥೇಷಿಯಾ ಅಂತ ಕೊಟ್ಟಾಗ ಏನಾಗ್ತದೆ, ಕಂಪ್ಲೀಟ್ ನಾವು ಶ್ವಾಸಕೋಶದ ರೆಸ್ಪಿರೇಟರಿ ಸಿಸ್ಟಮ್ನ ಓವರ್ಟೇಕ್ ಮಾಡ್ತೇವೆ, ಅಂದರೆ ನಾವು ವೆಂಟಿಲೇಟ್ ಮಾಡ್ತೇವೆ. ಸೊ ಒಮ್ಮೊಮ್ಮೆ ಏನಾಗ್ತದೆ ಪೇಷಂಟ್ಸ್ಗೆ ಅವರಾಗಿ ಅವ್ರ ಉಸಿರಾಟ ವಾಪಸ್ ಜಲ್ದಿ ಬರಲಿಕ್ಕಾಗಲ್ಲ, ಯಾಕಂದರೆ ಅದರ ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು ಆ ಥರ. ಸೊ ಅಂಥ ಪೇಷಂಟ್ಸ್ಗೆ ನಾವು ಪೋಸ್ಟ್ ಆಫ್ ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ತದೆ. ಸೊ ಅದು ಒನ್ ಆಫ್ ದ ICU ಅಡ್ಮಿಷನ್ಸ್ ಬೇಕಾಗ್ತದೆ. ಸೊ ಅದು ಒನ್ ಆಫ್ ದ ರಿಸ್ಕ್ ಇರೋಂಥದ್ದು. ಹಾಗೆ ಅನಸ್ಥೇಷಿಯಾ ಅಂದರೆ ಒಂದು ಪೇಷಂಟಿಗೆ ರಿಲೇಟೆಡ್ ಇರುತ್ತೆ. ಅನಸ್ಥೇಷಿಯಾ ಕೊಡೋದ್ರಿಂದನೇ ಯಾವ ಥರದ ರಿಸ್ಕ್ ಕಮ್ಮಿ ಇದೆ.
ಎಸ್, ಇನ್ನು ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ನೋವು ಬೇಡ ಅಂತ ಹೇಳುವಂಥದ್ದು, ಅಂದ್ರೆ ನನಗೆ ಸರ್ಜರಿ ಮಾಡ್ಲಿಕ್ಕೆ ಬೇಕು ಆದ್ರೆ ನನಗೆ ನೋವು ಪಡ್ಲಿಕ್ಕೆ ಬೇಡ ಅಂತ. ಸೊ ಯಾರು ಬೇಕಿದ್ರು ಈ ಒಂದು ಅನಸ್ತೇಶಿಯಾ ತಗೊಂಡು ಸರ್ಜರಿ ಮಾಡ್ಬೋದಾ, ಅಥವಾ ಅಂದ್ರೆ ಕೆಲವೊಂದು ಗ್ರೂಪ್ಗಳಿಗೆ ಮಾತ್ರ, ಅಂದ್ರೆ ಪರ್ಟಿಕ್ಯುಲರ್ಲಿ ಮೆಡಿಕಲ್ ಗ್ರೂಪ್ ಅಲ್ಲಿ ಕೆಲವರಿಗೆ ಮಾತ್ರ ಅಂತ ಏನಾದ್ರೂ ಇದೆಯಾ ಅನಸ್ತೇಶಿಯಾದಲ್ಲಿ? ಇದು ಒಳ್ಳೆ ಕ್ವಶನ್. ಯಾಕಂದ್ರೆ ಜನರು ಏನು ಅನ್ಕೊಂತಾರೆ, ಇಲ್ಲಪ್ಪ ಅನಸ್ತೇಶಿಯಾ ಬೇಡ, ರಿಸ್ಕ್ ಇರುತ್ತೆ, ಸುಮ್ಮನೆ ಯಾಕೆ ಅನಸ್ತೇಶಿಯಾ ಹೋಗೋದು ಅಂತ. ಕೆಲವೊಬ್ರು ಅನ್ಕೋದಿಲ್ಲ ಅನಸ್ತೇಶಿಯಾ ಬೇಕೇ ಬೇಕಾದಂತ. ನಾವು ಅನಸ್ತೇಶಿಯಾನ ಎಲ್ಲ ವರ್ಗದವ್ರಿಗೂ ಕೊಡ್ಬೋದು ಆ್ಯಕ್ಚುಲಿ. ಸೊ ಏನಂದರೆ ಅನಸ್ತೇಶಿಯಾದಲ್ಲಿ ಈಗ ಮೊನ್ನೆ ನೀವು ಓದಿರ್ಬೋದು, ಒಂದು 700 ಗ್ರಾಮ್ ಹುಟ್ಟಿದ ಮಗು 700 ಗ್ರಾಮ್ ಇದ್ದರೂ ಅದಕ್ಕೂ ಅನಸ್ತೇಶಿಯಾ ಕೊಟ್ಟು ಆಪರೇಷನ್ ಮಾಡ್ತಾರೆ ಅಂತಕ್ಕಂಥದ್ದು. ಹೊಟ್ಟೆ ಒಳಗೆ ಮಗು ಕೂಡ ಈಗ ಆಪರೇಷನ್ ಮಾಡ್ತಕ್ಕಂಥ ವಿಧಾನ ಬಂದಿದೆ. ಮತ್ತು ಈಗ 100 ವರ್ಷದ ಅಜ್ಜ ಆದರೂ ಕೂಡ ಆಪರೇಷನ್ ಮಾಡ್ಬೋದು. ಸೊ ಅದು ನಮಗೆ ಆಗಿದ್ದೆ ಅನಸ್ತೇಶಿಯಾ ಕೊಡ್ಬೋದು ಅಂತ. ಸೊ ಯಾರೆಲ್ಲ ಹೋಗ್ಲಿಕ್ಕಾಗಲ್ಲ ಅಂತ ಆ್ಯಕ್ಚುಲಿ ಅಬ್ಸಲ್ಯೂಟ್ ಕಾಂಟ್ರಾ ಇಂಡಿಕೇಶನ್ ಸ್ವಲ್ಪ ಇರ್ತದೆ. ಆದರೆ ಈಗ ಎಮರ್ಜೆನ್ಸಿ ಅಂತ ಕರಿತೇವೆ. ಈಗ ಸರ್ಜರಿನ 2 ವಿಧ, ಒಂದು ಎಮರ್ಜೆನ್ಸಿ ಮತ್ತು ಒಂದು ಎಲೆಕ್ಟಿವ್ ಅಂತ ಕರಿತೇವೆ. ಈಗ ಎಮರ್ಜೆನ್ಸಿ ಆಪ್ರೇಷನ್ಸಿಗೆ ನಾವು ಅನಸ್ತೇಶಿಯಾನ ನಿರಾಕರಿಸೋಕ್ಕಾಗಲ್ಲ. ಯಾಕಂದರೆ ಎಮರ್ಜೆನ್ಸಿ ಅಂತ ಅಂದರೆ ಆಪ್ರೇಷನ್ ಮಾಡಿದ್ರೆ ಪೇಷಂಟ್ ಬದುಕ್ತಾರೆ. ಸೊ ಅಂಥ ಟೈಮಲ್ಲಿ ನೀವು ಅನಸ್ತೇಶಿಯಾ ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ಎಮರ್ಜೆನ್ಸಿ ಆಪ್ರೇಷನ್ಸ್ಗೆ ಯಾವುದೇ ಆದ ಕಾಂಟ್ರಾ ಇಂಡಿಕೇಶನ್ ಇರೋದಿಲ್ಲ. ಎಲೆಕ್ಟಿವ್ ಸರ್ಜರೀಸಲ್ಲಿ ಏನಾಗ್ತದೆ ಅಂದರೆ, ಈಗ ನಾವು ಅನಸ್ತೇಶಿಯಾ ರಿಸ್ಕನ್ನು ಮತ್ತು ಪೇಷಂಟ್ಗೆ ಸರ್ಜರಿ ಹೋದರೆ ಬೆನಿಫಿಟನ್ನು ಕಂಬೈನ್ ಮಾಡ್ತೇವೆ. ಸೊ ಅಂಥ ಸಮಯ ಈಗ ಪೇಷಂಟ್ಗೆ 1 ತಿಂಗಳು ಜಸ್ಟ್ ನಿನ್ನೆ ಹಾರ್ಟ್ ಅಟ್ಯಾಕ್ ಆಗಿದೆ, ಈಗ ಮತ್ತೆ 3 ದಿನದ ನೆಕ್ಸ್ಟ್ ಏನಾದರೂ ಆಪ್ರೇಷನ್ ಬೇಕಾದರೆ, ಸೊ ಆ ಟೈಮಲ್ಲಿ ನಾವು ಎಲೆಕ್ಟಿವ್ ಸರ್ಜರಿನ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ಆ ಥರ. ಸೊ ಎಲೆಕ್ಟಿವ್ ಸರ್ಜರಿಗೆ ನಾವು ಅದಕ್ಕೆ ಹೇಳಿದ್ದು ಪ್ರೀನಸ್ತೇಶಿಯಾ ಚೆಕಪ್ ಮಾಡಿ. ಸೊ ಎಲೆಕ್ಟಿವ್ ಸರ್ಜರಿ ಎಲ್ಲಿ ಬೇಕಾ, ಈಗ ಒಂದು ಆಪ್ರೇಷನ್ ಬೇಕು ಅಂದರೆ ನಿಮ್ಮದು ರಕ್ತದ ಹೆಮೋಗ್ಲೋಬಿನ್ ಅಂತ ನೋಡ್ತೇವೆ. ಆಪ್ರೇಷನ್ ಆದರೆ ಸಾಮಾನ್ಯ ಬ್ಲಡ್ ಲಾಸ್ ಆಗ್ತಕ್ಕಂಥದ್ದು. ಸೊ ಅಂಥದ್ರಲ್ಲಿ ಹೆಮೋಗ್ಲೋಬಿನ್ ಈಗ ನಮ್ಮ ಗೈಡ್ಲೈನ್ಸ್ ಇರೋದು 10 ಗ್ರಾಮ್ ಇರಬೇಕು. ಸೊ ಅದಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ಇಂಪ್ರೂವ್ ಮಾಡಿ ಅನಸ್ತೇಶಿಯಾಗೆ ಫಿಟ್ನೆಸ್ ಕೊಡ್ತೇವೆ ಸರ್ಜರಿ ಹಾಗೆ. ಸೊ ಅನಸ್ತೇಶಿಯಾ ಎಲ್ಲರೂ ಹೋಗ್ಬೋದು. ಬಟ್ ಎಲೆಕ್ಟಿವ್ ಸರ್ಜರಿ ಇದ್ದಾಗ ನಿಮಗೆ ರಿಸ್ಕ್ ಇದ್ದರೆ ನಾವೇನು ಹೇಳ್ತೇವೆ, ರಿಸ್ಕನ್ನು ಕಮ್ಮಿ ಮಾಡಿ ಎಲೆಕ್ಟಿವ್ ಪ್ರೊಸೀಜರ್ಸ್ಗೆ ತಗೊತಕ್ಕಂಥದ್ದು. ಹಾಗಾಗಿ ಕಾಂಟ್ರಾಂಡಿಕೇಶನ್ ಕಂಪ್ಲೀಟಾಗಿ ಯಾರಿಲ್ಲ, ಅನ್ಲೆಸ್ ನೀವು ನನಗೆ ಬೇಡ ಅಂದರೆ ಮಾತ್ರ ರಿಫ್ಯೂಸ್ ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲರಿಗೂ ಕೊಡ್ತೇವೆ, ಬಟ್ ಆದರೆ ರಿಸ್ಕ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಇಷ್ಟು ರಿಸ್ಕ್ ಇರ್ತದೆ, ಇಷ್ಟು ರಿಸ್ಕ್ ಇರೋದಿಲ್ಲ ಅಂತ. ಹಾಗೆ ಇಟ್ ಇಸ್ ವೆರಿ ರಿಸ್ಕ್. ಇನ್ನು ಅನಸ್ತೇಶಿಯಾನಲ್ಲಿ ಅವೇರ್ನೆಸ್ ಇರುವಂಥದ್ದು. ಸೊ ಅನಸ್ತೇಶಿಯಾ ಅವೇರ್ನೆಸ್ ಇದೆಯಾ? ಅದು ಒಳ್ಳೆ ಕ್ವಶನ್. ಏನಾಗ್ತದೆ ಅಂದರೆ, ಈಗ ತುಂಬ ಇದು ನಮ್ಮ ಇಂಡಿಯನ್ಸ್ ಪಾಪ್ಯುಲೇಷನಲ್ಲಿ ಲಕ್ಕಿಲಿ ನಮಗೆ ಕಮ್ಮಿ. ಬಟ್ ನೀವು ಈಗ ವೆಸ್ಟರ್ನ್ ಪಾಪ್ಯುಲೇಷನ್ಸ್ಗೆ ಹೋದರೆ ಇದು ತುಂಬ ಲಿಟಿಗೇಷನ್. ಸೊ ಮೆಡಿಕಲ್ ಲೀಗಲ್ಲಿ ಅನಸ್ಥೆಟಿಸ್ ತುಂಬ ಕಷ್ಟ ಆಗ್ತದೆ. ಏನಾಗ್ತದೆ, ಒಂದು ಆಪ್ರೇಷನ್ ಮಾಡಿದರೆ ನೀವು ಕನ್ಸೆಂಟ್ ಕೊಡ್ತೀರಿ, ನಾನು ಆಪ್ರೇಷನ್ ನಾನು ಮಾಡಿಸ್ತೇನೆ, ಅನಸ್ತೇಶಿಯಾ ಕೊಡಿ ಅಂತ. ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಯೂಶುವಲ್, ನನಗೆ ಅನಸ್ತೇಶಿಯಾ ಕೊಟ್ಟ ತಕ್ಷಣ ನನಗೆ ಒಂದು ನೋವು ಆಗಬಾರ್ದು ಮತ್ತು ನನಗೆ ಸರ್ಜರಿ ಮಾಡಿದ್ದು ಏನು ಗೊತ್ತಾಗಬಾರ್ದು ಅಂತ. ಸೊ ಏನಾಗ್ತದೆ, ಅವೇರ್ನೆಸ್ ಅಂಡರ್ ಅನಸ್ತೇಶಿಯಾ ಅಂತ ಕರೀತಾರೆ. ಅದೇನಾಗ್ತದೆ, ಒಮ್ಮೆ ಜನರಲ್ ಅನಸ್ತೇಶಿಯಾ ಕೊಟ್ಟಾಗ ಸೊ ನಮಗೆ ನಾನಾ ಕಾರಣಗಳಿಂದ ನಾವು ಕೊಟ್ಟಿದ್ದ ಡೋಸ್ ಕಮ್ಮಿ ಆಗ್ಬೋದು. ಸೊ ಆಗ ಡೋಸ್ ಕಮ್ಮಿ ಅನಿಸಿದಾಗ ಅದು ಆ್ಯಕ್ಚುಲಿ ಈಗ ಎಲ್ಲ ಮಾನಿಟರ್ಸ್ ಬಂದಿದೆ, ಅದನ್ನು ನಮ್ಮ ಡೆಪ್ತನ್ನು ನೋಡಲಿಕ್ಕೆ, ಅಂದರೆ ನಿಮಗೆ ಎಷ್ಟು ಸ್ಲೀಪಲ್ಲಿ ಇದ್ದೀರಾ ಅಂತ ನೋಡಿ ನಾವು ಮಾನಿಟರ್ ಮಾಡೋಂಥದ್ದು. ಸೊ ಒಮ್ಮೊಮ್ಮೆ ಏನಾಗ್ತದೆ, ಅದು ಹೆಚ್ಚು ಕಮ್ಮಿ ಆದಾಗ ಪೇಷಂಟ್ಗೆ ನಾವು ಅಲ್ಲಿ ಮಾಡ್ತಕ್ಕಂಥದ್ದು, ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಆಪ್ರೇಷನ್ ಮಾಡುವಾಗ ಜೋಕ್ ಮಾಡಿದರು, ಆಪ್ರೇಷನ್ ಮಾಡುವಾಗ ಇದು ಆಪ್ರೇಷನ್ ಬೇಡ ಅಂತ ಹೇಳಿದರು. ಆ ಥರ ಎಲ್ಲ ಆ ಪೇಷಂಟ್ಗೆ ಅವೇರ್ನೆಸ್ ಇರ್ತದೆ, ಅಂದರೆ ಗೊತ್ತಾಗ್ತದೆ. ಆಪ್ರೇಷನ್ ಮಾಡಬೇಕಾದ್ರೂ ನೋಡಲಿಕ್ಕೆ ಅವ್ರು ನಿದ್ದೆಲಿರ್ತಾರೆ, ಬಟ್ ಆದರೆ ಅವ್ರಿಗೆಲ್ಲ ಕೇಳ್ತಾ ಇರ್ತದೆ. ಸೊ ಅದೇನಾಗ್ತದೆ, ಆಪ್ರೇಷನ್ ಆದ ಮೇಲೆ ಪೇಷಂಟ್ಗೆ ಅದು ಒಂದು ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಥರ ಆಗ್ತದೆ. ಅಂದರೆ ಅನಸ್ತೇಶಿಯಾ ಅಥವಾ ಸರ್ಜರಿ ಮಾಡಿಸ್ಕೊಳ್ಳಲಿಕ್ಕೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ, ಯಾಕಂದರೆ ಅವ್ರಿಗೆಲ್ಲ ನೆನಪಿರ್ತದೆ. ಸೊ ಅದು ಒಂದು ರಿಸ್ಕ್ ಇರ್ತದೆ, ಬಟ್ ಆದರೆ ಅದು ತುಂಬ ಕಮ್ಮಿ ಆಗ್ತದೆ. ಈಗ ಮಾನಿಟರ್ಸ್ ಬಂದಿದೆ ನಮಗೆ, ಅದಕ್ಕೋಸ್ಕರ ವಿ ಕಾಲ್ ಬಿಸ್ ಅಂತ ಇಂಡೆಕ್ಸ್ ಅಂತ ಕರಿತೇವೆ, ಬಿಸ್ ಇಂಡೆಕ್ಸ್. ಅದೆಲ್ಲ ಮಾಡೋದ್ರಿಂದ ನಿಮಗೆ ಕಮ್ಮಿ ಮಾಡ್ಬೋದು ಅವೇರ್ನೆಸ್ ಅನ್ನು. ಎಸ್, ಧನ್ಯವಾದಗಳು ಸರ್ ಅನಸ್ತೇಶಿಯಾದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಅನಸ್ತೇಶಿಯಾ ಬಗ್ಗೆ ಸರ್ ನಮಗೆ ಮಾಹಿತಿಯನ್ನು ಕೊಟ್ಟರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇದೇ ಒಂದು ವಿಷಯದ ಮೇಲೆ ನಾವು ಚರ್ಚೆಯನ್ನ ಮಾಡೋಣ. ಸೊ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್, ಮುನ್ನುಡಿ ಮುನ್ನಡೆಗಾಗಿ.